ಧ್ವನಿ ನ್ಯೂಸ್ಗೆ ಸ್ವಾಗತ. ಕೊರಟಗೆರೆ ತಾಲೂಕು ಧಮ್ಮಗಲ್ಲಯ್ಯನ ಪಾಳ್ಯ ಗ್ರಾಮದಲ್ಲಿ ಕಾರ್ತಿಕ ಪೂಜಾ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಬಾಳೆಹೊನ್ನೂರು ಖಾಸ ಶಾಖಮಠ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಮತ್ತು ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಗಳು ಪೀಠಾಧ್ಯಕ್ಷರು ಶ್ರೀ ಕ್ಷೇತ್ರ ಯಲರಾಂಪುರ ಇವರ ದಿವ್ಯ ಸಾನ್ನಿಧ್ಯದಲ್ಲಿ 16ನೇ ವರ್ಷದ ಲಕ್ಷ ದೀಪೋತ್ಸವವನ್ನು ಉದ್ಘಾಟನೆ ಮಾಡಿ ದೀಪವನ್ನು ಬೆಳಗಿಸಿ ಆಶೀರ್ವಚನ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಶಶಿಧರ್ ಜೆಎ ನಿರ್ದೇಶಕರು, ಕರ್ನಾಟಕ ವಿಧಾನಸಭೆ ಸಚಿವಾಲಯ ಬೆಂಗಳೂರು, ಪಿಆರ್ ಸುಧಾಕರಲ್, ಮಾಜಿ ಶಾಸಕರು, ಕೊರಟಗೆರೆ ವಿಧಾನಸಭಾ ಕ್ಷೇತ್ರ, ಮಂಜುಳಾ ಶಂಭುಲಿಂಗರಾಧ್ಯ, ಜಮೀನ್ದಾರರು, ಜಟ್ಟಿ ಅಗ್ರಹಾರ, ಅರಕೆರೆ ರವೇಶ್ ಉದ್ಯಮಿಗಳು ಹಾಗೂ ಮಾಜಿ ಜಿಲ್ಲಾ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರು, ಬಿಜೆಪಿ ತುಮಕೂರು ಬಾಲಕೃಷ್ಣ ಉದ್ಯಮಿಗಳು, ವಿಜೆ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ದಾಬಸ್ಪೇಟೆ, ಮಧುಸೂದನ್ ಉದ್ಯಮಿಗಳು, ವಿಶಾಲ್ ರೋಡ್ ಪ್ರಾಡಕ್ಟ್ ಜಿ ನಾಗಿನಹಳ್ಳಿ, ಹೇಮಂತ್ ಕುಮಾರ್ ಉದ್ಯಮಿಗಳು, ವಿನ್ ಪ್ರಾಸೆಸ್ ಪಂಚ್ ಹನುಮಂತಪುರ, ಶ್ರೀಧರ್ ಹನುಮಂತಪುರ, ಸಮಾಜ ಸೇವಕರು, ವೆಂಕಟೇಶ ಟಿವಿ, ಜೆಡಿಎಸ್ ಯುವ ಘಟಕ ಅಧ್ಯಕ್ಷರು, ಸಿಡಿ ಪ್ರಭಾಕರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಗ್ರಹಾರ, ಗೀತಾ ಮಂಜುನಾಥ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ದಮಗಲ್ಲಯ್ಯನ ಪಾಳ್ಯ, ಕೋಕಿಲ್ ಸಂದೀಪ್ ರವರು, ಗ್ರಾಮ ಪಂಚಾಯಿತಿ ಸದಸ್ಯರು, ದಮಗಲ್ಲಯ್ಯನ ಪಾಳ್ಯ, ಶೈಲಜಾ ರಾಮಚಂದ್ರಯ್ಯನವರು, ಗ್ರಾಮ ಪಂಚಾಯಿತಿ ಸದಸ್ಯರು, ನವಿಲುಕುರಿಕೆ, ಕುಮಾರ್ ಗಟ್ಲಳ್ಳಿ, ಬರಕ, ವಿಎಸ್ಎಸ್ಎನ್ ಅಧ್ಯಕ್ಷರು, ಜಯಣ್ಣ ನಿವೃತ್ತ ಶಿಕ್ಷಕರು, ದಮಗಲ್ಲಯ್ಯನ ಪಾಳ್ಯ ಹಾಗೂ ಈ ದೇವಸ್ಥಾನಕ್ಕೆ ಪ್ರೋತ್ಸಾಹ ಮಾಡಿದ ಎಲ್ಲ ದಾನಿಗಳು, ಶ್ರೀ ಶ್ರೀ ಮುತ್ತರಾಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಆಗಿರುವಂತಹ ಪಟೇಲರು, ಅರ್ಚಕರು, ಪಣಗಾರರು, ಅರ್ಚಕರು, ಯಜಮಾನರು, ಗಂಗಾಕಾರರು, ಕೈವಾಡ ವರ್ಗದವರು ಹಾಗೂ ಮುತ್ತರಾಯ ಸ್ವಾಮಿ ಸೇವಾ ಸಮಿತಿ, ನವೋದಯ ಗೆಳೆಯರ ಬಳಗ, ವಿನಾಯಕ ಗೆಳೆಯರ ಬಳಗ, ಕಳಂ ಜಿಎಂ ಸಂಘಗಳು ಹಾಗೂ ಅಕ್ಕಪಕ್ಕದ ಎಲ್ಲ ಗ್ರಾಮಗಳ ಭಕ್ತಾದಿಗಳಿಂದ ಬಹಳ ಅದ್ದೂರಿಯಾಗಿ ನೆರವೇರಿದೆ. ಜಿಲ್ಲಾ ವರದಿಗಾರರು ಜಿ ಅಶ್ವಥ್, ತುಮಕೂರು. ನಾವು ಮಾಡುವಂತ ಕಾರ್ಯಗಳು ಸದಾಕಾಲ ಅದು ಒಳಿತಾಗಿತ್ತು, ದೇವರಿಗೆ ಅತ್ಯಂತ ಪ್ರಿಯವಾಗಿತ್ತು ಅಂತ ಹೇಳಿದ್ರೆ ದೇವರು ಸದಾಕಾಲ ನಮ್ಮನ್ನು ಬಂದು ಕಾಪಾಡ್ತಾ ಇರ್ತಾನೆ ಅಂತ ಹೇಳುತ್ತದೆ ಶಾಸ್ತ್ರ. ಧರ್ಮೋ ರಕ್ಷತಿ ರಕ್ಷಿತ ಅನ್ನುವ ಹಾಗೆ ಧರ್ಮವನ್ನು ಆಚರಿಸ್ತಕ್ಕಂಥವ್ರಿಗೆ, ಧರ್ಮದ ಮಾರ್ಗ ಅನುಸರಿಸುವಂಥವ್ರಿಗೆ, ಧರ್ಮದ ಪಾಲನೆ ಮಾಡ್ತಕ್ಕಂಥವ್ರಿಗೆ ಅನ್ನುವಂಥದ್ದು ಇವತ್ತು ಈ ಒಂದು ಘಟನೆ ಬಾಳ್ಯದ ಸಾಕ್ಷಿ ಅಂತ ನಾವು ಭಾವಿಸಿಕೊಂಡು ತಾವೆಲ್ಲ ಭಕ್ತಿಪೂರ್ವಕವಾಗಿ ಈಗಾಗಲೇ ಕಲ್ಯಾಣ ಮಂಟಪವನ್ನು ವೆಂಕಟೇಶ್ವರ ಪ್ರಬುದ್ಧಿ ನೋಡಿ ಎಲ್ಲ ಪೇಂಟ್ ಆಗಿಬಿಟ್ಟಿದೆ ಅಂತ ತೋರಿಸಿದ್ರು. ಇನ್ನು ಒಳಗಡೆ ಒಂದು ಗ್ರಾನೈಟ್ ಒಂದು ಆಗಿಬಿಟ್ರೆ ಮುಂದಿನ ದಿನಮಾನಗಳಲ್ಲಿ ಆ ಒಂದು ಸಮಾರಂಭದ ಉದ್ಘಾಟನೆಯನ್ನು ನಾವು ನೀವೆಲ್ಲರೂ ಅತ್ಯಂತ ಸಂತೋಷವಾದ ಕಾರ್ಯಕ್ರಮ ಭಾಗವಹಿಸಬೇಕಾಗಿದೆ. ಭಾಳ ತಡವಾದರೂ ಸಹಿತ ಒಂದು ಸಣ್ಣ ಗ್ರಾಮದೊಳಗೆ ಇಷ್ಟು ದೊಡ್ಡ ಒಂದು ಸಮುದಾಯ ಭವನವಾದ ಒಂದು ಕಲ್ಯಾಣ ಮಂಟಪ ಕಟ್ಟಿರತಕ್ಕಂಥ ಈ ಭಾಗದ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಭಾಳ ವಿಶೇಷ ಅಂತ ನಾವು ಭಾವಿಸ್ಕೊಳ್ಬೇಕು. ಯಲರಾಂಪುರದಲ್ಲಿ ತೋರಿಸಿ ಕೊಟ್ಟಿದ್ದಾರೆ ಅಲ್ಲಿ ಊರಿನಲ್ಲಿ, ನೀವು ಗಮನಿಸಿರುವುದು ಅದು ಸ್ವಲ್ಪ ದೊಡ್ಡ ಊರಾಗುತ್ತೆ. ಆದರೆ ಧಮಗಲ್ಲಯ್ಯನ ಆ ಊರಿಗೆ ಗಮನಿಸಿಕೊಂಡ್ರೆ ಅತ್ಯಂತ ಸಣ್ಣ ಗ್ರಾಮ. ಒಳಗಡೆ ಯಾವುದೇ ಕಾರಣ ಬಸ್ ಬರಲಾರಂಥ ಊರಿದೆ ಅಲ್ವಾ, ಬಸ್ ಬರ್ತವೆ, ಎಲ್ಲ ಬಂದು ಹೋಗ್ತದೆ. ಅಂದರೆ ಯಾಕಂದ್ರೂ ಸಹಿತ ಇಲ್ಲ ಅಂತಂದ್ರೆ ಅತ್ಯಂತ ಕುಗ್ರಾಮ ಅಥವಾ ಇಂಟೀರಿಯರ್ ಪ್ಲೇಸಸ್ ಅಂತಾರಲ್ಲ, ಈ ಗ್ರಾಮದಲ್ಲಿ ನೀವೆಲ್ಲ ಭಕ್ತಿ ಮುತ್ತರಾಯ ಸ್ವಾಮಿ ಮೇಲೆ ಇಟ್ಟುವಂಥ ಶ್ರದ್ಧೆ ಇಷ್ಟೆಲ್ಲ ಕಾರ್ಯ ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದು ಎಲ್ಲರಿಗೂ ಅತ್ಯಂತ ಸಂತೋಷದಲ್ಲಿ ಈ ಭಾಗದಲ್ಲಿ ನಾವೆಲ್ಲ ಅನ್ಕೋತಿರ್ತೇವೆ. ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಇವತ್ತೆಲ್ಲ ಪೂಜೆ ಪುನಸ್ಕಾರ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಬಹಳ ವರ್ಷದಿಂದ ನಿರ್ವಹಿಸ್ಕೊಂಡು ಬಂದು ಒಂದು ವರ್ಷವೂ ಸಹಿತ ನೀವು ನಿಮಗಷ್ಟೇ ಅಲ್ಲ, ಬೇರೆ ಬೇರೆ ಗ್ರಾಮಗಳಿಗೆ ಊರಿನ ನಿಮ್ಮ ಗ್ರಾಮದ ಈ ಕಾರ್ಯ ಎಲ್ಲರಿಗೂ ಆದರ್ಶ ಅನ್ನುವಂಥದ್ದನ್ನು ನಾವು ಅತ್ಯಂತ ಮನಸ್ಪೂರ್ವಕವಾಗಿ. ಹಾಗಾಗಿ ಈ ಕಾರ್ಯವನ್ನು ಅತ್ಯಂತ ಸಂತೋಷಪೂರ್ವಕವಾಗಿ ಪೂಜೆಯನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ನೀವೆಲ್ಲ ಕಾರ್ತಿಕ ದೀಪೋತ್ಸವನ ಆಚರಿಸಿ ಇನ್ನೂ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ. ಹೋದ್ಸಲ ನಾವೆಲ್ಲ ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ದೆ, ಎಲ್ಲ ಮಕ್ಕಳ ಹಾಡುಗಳು, ಭರತನಾಟ್ಯವೆಲ್ಲದು. ಆದರೆ ಇವತ್ತು 2-3 ಮದುವೆಗಳು. ಅದಕ್ಕೆ ನಾವು ಇನ್ನೊಂದು ಏನಂದ್ರೆ, ನೀವು ಕಾರ್ತಿಕ ಮಾಸ ಮುಗಿಬಿಟ್ಟಿದೆ ಆಗಲೇ. ಅದು ಯಾಕೆ ಮಾಡ್ತಾ ಇದ್ರೂ ಗೊತ್ತಿಲ್ಲ. ಇನ್ನು ಮುಂದಿನ ಸರಿ ಕಾರ್ತಿಕ ಮಾಸವಾಗಿ ಆಗಬೇಕು. ನೀವು ಕಾರ್ತಿಕ ಮಾಸ ಮುಗಿದಲ್ಲಿ ಬರೋ ಮಾಸ ಅದೇನು ಮಾರ್ಗದರ್ಶನ ಮಾಸ ಪ್ರಾರಂಭ ಆಗಿದೆ. ಯಾರಿಗಾರ ಕಾರ್ತಿಕ ದೀಪೋತ್ಸವ ಮುಗಿಸಿ ಬರಬೇಕು ಅಂದರೆ ಸ್ವಾಮಿಗಳು ಹೆಚ್ಚು ಸುಳ್ಳು ಹೇಳ್ತಾರೆ ಅಂತಾರೆ ಯಾರು ಹೇಳಿದ್ರೆ. ಯಾಕಂದ್ರೆ ನಾವು ತುರುವೇಕೆರೆಗೆ ಹೋಗ್ಬೇಕಾಗಿತ್ತು, ಇಲ್ಲ ಅವ್ರು ಬಂದು ನಾವು ಇಲ್ಲ 6 ಗಂಟೆಗೆ ಕಾರ್ತಿಕ ದೀಪೋತ್ಸವ ಮುಗಿಸ್ಕೊಂಡು 2 ಮದುವೆ ಮುಗಿಸ್ಕೊಂಡು ಬರ್ತೀವಿ. ಅವ್ರು ಅವಾಗ ಸ್ವಾಮೀಜಿ ಕಾರ್ತಿಕ ಮಾಸ ಮುಗಿದತ್ತು, ಈ ಕಾರ್ತಿಕ ದೀಪೋತ್ಸವ ಇರ್ತಾವ್ರು. ನಾವು ಇವರೆಲ್ಲ ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ನಮ್ಗೆ ಆಗ್ತಾವ ಪ್ರಶ್ನೆ. ಅದಕ್ಕೆ ಮುಂದಿನ ದಿನದಲ್ಲಿ ಕಾರ್ತಿಕ ದೀಪೋತ್ಸವನ ಕಾರ್ತಿಕ ಮಾಸದೊಳಗೆ ಮಾಡಬೇಕು. ಅದಕ್ಕೆ ತಾವು ಮುಂದಿನ ದಿನಮಾನದಲ್ಲಿ ಇಂಥ ಅಮಾವಾಸ್ಯ ನಂತರ ಯಾರು ಇಟ್ಕೊಳ್ಬಾರ್ದು. ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್
ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, ಟಿವಿಎಸ್, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.